ಬನ್ನಿ ರೊಮ್ಯಾನ್ಸ್ ಏಂಜಲ್ ನಿಮ್ಗೇನು ಗೈಡೆನ್ಸ್ ಕೊಡ್ತಾರೆ ನೋಡೋಣ. ಸೊ ಅಪ್ಕಮಿಂಗ್ ಡೇಸಲ್ಲಿ ಏನು ಬರುತ್ತೆ ಅಂದರೆ ಪಾಸಿಟಿವಿಟಿ ಬರುತ್ತೆ. ನಿಮ್ಮ ಲವ್ ಲೈಫ್ ಬಗ್ಗೆ ನೀವೆಲ್ಲ ಸ್ವಲ್ಪ ಜಾಸ್ತಿ ನೆಗೆಟಿವಿಟಿನ ಯೋಚನೆ ಮಾಡ್ತಿದ್ದೀರಾ. ಸೊ ವಾಪಸ್ ಹೋಗಿರೋರು ಬರ್ತಾರಾ ಇಲ್ವಾ, ಸಾರಿ ಕೇಳ್ತಾರಾ ಇಲ್ವಾ, ಎಕ್ಸ್ ವಾಪಸ್ ಬರ್ತಾರಾ, ಬ್ರೇಕಪ್ ಆಗಿರೋದು ಸರಿ ಹೋಗುತ್ತಾ ಅಂತ ಕೇಳ್ತಾ ಇದ್ದೀರಾ. ಸೊ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ವಾಪಸ್ ಬರ್ತಾರೆ. ಒಂದು ಪಾಸ್ಟ್ ಲೈಫ್ ರಿಲೇಷನ್ಶಿಪ್ ಇದೆ, ನಿಮ್ಮ ಎಕ್ಸ್ ವಾಪಸ್ ಬರುವಂಥ ಸಾಧ್ಯತೆಯೂ ಇದೆ. ಸೊ ಪಾಸ್ಟ್ ಲೈಫಿನ ಪರ್ಸನ್ ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ. ಸದ್ಯಕ್ಕೆ ನಿಮ್ಮನ್ನು ಈ ಕಟ್ಟಾಕಿರುವಂಥ ಜಾಗದಿಂದ, ಕಟ್ಟಾಕಿರುವ ರೀತಿಯಿಂದ ನೀವು ಹೊರಗೆ ಬರಬೇಕು, ಆಮೇಲೆ ಮ್ಯಾರೇಜ್ ಆಗುತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಲವ್ ಲೈಫ್ ಬಗ್ಗೆ ಒಂಚೂರು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಕೆಲವ್ರನ್ನ ಕ್ಷಮಿಸ್ಬೇಕು, ಕ್ಷಮಿಸ್ಬಿಟ್ಟು ನೀವು ಕ್ಷಮೆ ಕೇಳಿಬಿಟ್ಟು ರಿಲೇಷನ್ಶಿಪ್ಪಲ್ಲಿ ಇರುವಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೋಲ್ಮೇಟ್ ಎನರ್ಜಿ ಇದೆ. ಸೊ ಎಸ್, ನಿಮ್ಮ ಸೋಲ್ಮೇಟ್ ನಿಮ್ಮ ಲೈಫಿಗೆ ಆದಷ್ಟು ಬೇಗ ಬಂದು ನಿಮಗೆ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಸೊ ಸದ್ಯಕ್ಕೆ ಯಾರು ನಿಮ್ಮ ಜೀವನದಲ್ಲಿ ಫ್ಲರ್ಟ್ ಮಾಡ್ತಿದ್ದಾರೆ, ಸೊ ಅವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಆದಷ್ಟು ಬೇಗ ನಿಮಗೆ ಮದುವೆ ಪ್ರಪೋಸಲ್ ಬರುವಂಥದ್ದು, ಸ್ಟ್ರಾಂಗ್ ಕಮಿಟ್ಮೆಂಟ್ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಜೊತೆ ಫ್ಲರ್ಟ್ ಮಾಡ್ಕೊಂಡು ಯಾರೋ ನಿಮಗೆ ಮೋಸ ಮಾಡ್ತಿದ್ದಾರೆ, ಅವರಿಂದ ಸ್ವಲ್ಪ ದೂರ ಇರಿ ಅನ್ನುವಂಥದ್ದು ಇದೆ. ಕೆಲವರು ನಿಮ್ಮ ಎಕ್ಸನ್ನು ರಿಲೀಸ್ ಮಾಡಿ ಅಂತ ಕೂಡ ಇದೆ. ಮೊದಲನೇದು, ಎರಡನೇದು, ಮೂರನೇದು. ಸೊ ಬಾಟಮ್ ಆಫ್ ದಿ ಡೆಕ್ ಫೈನಾನ್ಸ್ ಆ್ಯಂಡ್ ಕೆರಿಯರ್ ಇದೆ. ಸೊ ಕೆರಿಯರ್ ವಿಚಾರವಾಗಿ, ಫೈನಾನ್ಷಿಯಲ್ ವಿಚಾರವಾಗಿ ನಿಮ್ಮಿಬ್ಬರು ಮಧ್ಯೆ ಒಂದಷ್ಟು ರಿಲಿಜಿಯಸ್ ಫ್ಯಾಕ್ಟರ್ಸ್ ಇದೆ, ಹಾಗಾಗಿ ಸಮಸ್ಯೆ ಆಗಿರಬಹುದು. ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸೊ ನೀವು ಯಾರ ಜೊತೆ ಈಗಿದ್ದೀರಾ ಅವ್ರನ್ನೇ ನೀವು ಮ್ಯಾರೇಜ್ ಆಗ್ತೀರಾ. ಸೊ ಅವರೇ ನಿಮ್ಮ ಪರ್ಸನ್ ಇದ್ದಾರೆ ಅಂತ ಬಂದಿದೆ. ಸೊ ಅವ್ರ ಜೊತೆ ನಿಮ್ಮ ಮ್ಯಾರೇಜ್ ಆಗುತ್ತೆ ಅಂತ, ಅಥವಾ ಆಲ್ರೆಡಿ ಮ್ಯಾರಿಡ್ ಆಗಿರ್ಬೋದು. ಸೊ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ವೆಯ್ಟ್ ಮಾಡಿ ಇನ್ನೂ ಸ್ವಲ್ಪ. ಸೊ ಡಿವೈನ್ ಟೈಮಿಂಗ್ ಬಂದಿಲ್ಲ, ಏಂಜಲ್ಸ್ ಕೂಡ ನಿಮಗೆ ಸಹಾಯ ಮಾಡೋಕ್ಕೆ ಕಾಯ್ತಾ ಇದ್ದಾರೆ. ಸೊ ಮೇ ಬಿ ಯಾವಾಗ ಬರುತ್ತೆ ಡಿವೈನ್ ಟೈಮಿಂಗ್ ಅಂತ ವೆಯ್ಟ್ ಮಾಡಿ ನೋಡುವ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಕಾಲಿಂಗ್ ಯುವರ್ ಸೋಲ್ಮೇಟ್ ಅಂತ ಇದೆ. ನಿಮ್ಮ ಸೋಲ್ಮೇಟನ್ನು ಕರೀರಿ, ಅವರು ಇನ್ನೂ ನಿಮಗೆ ಸಿಕ್ಕಿಲ್ಲ. ಸೊ ನೀವು ಕಲ್ಪನೆ ಮಾಡಿ, ಸಂಕಲ್ಪ ಮಾಡಿ, ವಿಜುಲೇಷನ್ ಮಾಡಿ, ಸ್ವಲ್ಪ ಎಫರ್ಟ್ ಹಾಕಿ, ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಖಂಡಿತ ನಿಮಗೆ ಇದಕ್ಕೆ ನಿಮ್ಮ ಸ್ನೇಹಿತರಿಂದ ಕೂಡ ಸಹಾಯ ಸಿಗುತ್ತೆ ಅನ್ನುವಂಥದ್ದು ಇದೆ. ತುಂಬ ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡಿ. ಸೊ ಲೆಟ್ ಗೋ ಮಾಡಿ, ನಿಮ್ಮ ಪ್ರೀತಿನ ವ್ಯಕ್ತಪಡಿಸಿ. ಒಳ್ಳೆಯದಾಗಲಿ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿಗ್ತೀನಿ ಮುಂದಿನ ವೀಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ.